ಈ ಟೂರಿಸಮ್ ಆದರೆ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ಕಡಲೆಕಾಯಿನವನಿಂದ ಹಿಡಿದು ಸ್ವೀಟ್ನವನಿಂದ ಸಾರಾಯಿ ಅಂಗಡಿ ತನಕ ವ್ಯಾಪಾರ ಆಗ್ತದೆ. ಟೂರಿಸಮ್ ಚೆನ್ನಾಗಿ ನಡೆದಿದೆ. ಈ ಹಿಂದೆ ಸಿದ್ದರಾಮಯ್ಯನವ್ರು ನೀವೇ 2013ನೇ ಇಸ್ವಿನಲ್ಲಿ ತಾವು ಫಸ್ಟ್ ಚೀಫ್ ಮಿನಿಸ್ಟರ್ ಆದಾಗ ಒಂದು ತಮ್ಮ ಬಡ್ಜೆಟಲ್ಲಿ ತೆಗೆದು ಹೇಳಿದ್ರಿ, ರಾಯಲ್ ರೀಜನಲ್ ಟೂರಿಸಮ್ ಅಥಾರಿಟಿ ಅಂತ. ಆಯಿತಾ? ಇಲ್ಲ, ಇಲ್ಲಿ ತನಕ ಆಗಲಿಲ್ಲ ಅದು. ಯಾಕೆ ನಮ್ಮದು ಎಷ್ಟು ಚೆನ್ನಾಗಿದೆ ಅಂತಂದರೆ ಮೈಸೂರು ಅರಮನೆ, KRS, ಅಯ್ಯೋ ಚಾಮರಾಜನಗರದ ಇದು, ಆಮೇಲಿಂದ ಮಂಡ್ಯದಲ್ಲಿ, ಹಾಸನದಲ್ಲಿ ಬೇಲೂರು ಶಿಲಾಬಾಲಿಕೆಗಳು, ಮಂಡ್ಯದ KRS, ಕೊಡಗು. ಈ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ. ನೆನ್ನೆ ಕ್ಯಾಬಿನೆಟಲ್ಲಿ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ. ಒಬ್ಬ ನಾನು MP ಆಗಿದ್ದವನು ಆ ಭಾಗದಲ್ಲಿ. ಅಲ್ಲೊಬ್ಬ ಹೇಳ್ತಾನೆ, ಯಾವುದು ಒಬ್ಬ ಟ್ಯೂರಿಸ್ಟ್ ಬರೆದಿದ್ದಾನೆ. ಯಾಕೆಂದರೆ ನಾನು ಅಲ್ಲಿ ಟ್ಯೂರಿಸ್ಟ್ ಏನೇನು ಹೇಳಿದ್ದಾರೆ ಎಲ್ಲ ಒಂದು ದೊಡ್ಡ ಪುಸ್ತಕ ಇದೆ. ನಾನು MP ಇದ್ದಾಗ ಸದಾ ಅದನ್ನು ನೋಡಿ ಅಬ್ಸರ್ವ್ ಮಾಡಿದೆ. ಏನು ಬರೆದವನೆಂದರೆ, ಕೂರ್ಗ್ ಆ್ಯಂಡ್ ಕಾಶ್ಮೀರ್ ಈಸ್ ಅ ಬೆಸ್ಟ್ ಪಾರ್ಟ್ ಆಫ್ ಲ್ಯಾಂಡ್ ಆನ್ ದ ಅರ್ತ್ ಅಂತಂತ ಹೇಳ್ತಾನೆ. ನಾವು ಕಾಶ್ಮೀರ ಮತ್ತು ಕೊಡಗು ಜಗತ್ತಿನ ಅತ್ಯಂತ ಪ್ರಿಯವಾದಂಥ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಆನ್ ದ ಅರ್ತ್ ಅಂತಂತ ಹೇಳ್ತಾನೆ. ಆದರೆ ನೀವೇನು ಕೊಟ್ರಿ ಮೊನ್ನೆ ಕ್ಯಾಬಿನೆಟಲ್ಲಿ? ನಾವು ಮೈಸೂರು ವಿಭಾಗ ಅಂದರೆ ಹಾಗಾದರೆ ಕೊಡಗು ಸೇರಿಲ್ವೇ ನಿಮಗೆ? ಮೈಸೂರು ವಿಭಾಗಕ್ಕೆ ಸೇರಿ ಯಾಕದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ? ಅದು ಎಂಥ ಆದಾಯದ ಜಾಗ ಅದು, ಯಾಕದನ್ನು ಕಡೆಗಣಿಸ್ತಾ ಇದ್ದೀರಿ ನೀವು ಟೂರಿಸಮಲ್ಲಿ? ಸೊ ಹಾಗಾಗಿ ಮೊನ್ನೆ ಏನೇನೋ ನೀವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ದೀರ. ಬಟ್ ಇದೆಯಲ್ಲ, ಕ್ಯಾಬಿನೆಟ್ ಮೀಟಿಂಗ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಮಾಡುವಂಥದ್ದು ಇಟ್ಸ್ ಆಫ್ ನೋ ಯೂಸ್. ಒಂದು ಮನೆ ಅಲ್ಲ, ಒಂದು ಬಾವಿ ನೀರು. ದೇಶದ ಪರಿಸ್ಥಿತಿಯನ್ನು, ಏಕೆ ನಮ್ಮ ಸುತ್ತ ಎಲ್ಲ ಯಾರಿದ್ದಾರೆ? ನಮ್ಮ ಭಾರತದ ಸುತ್ತ ಎಲ್ಲ ಯಾರು ಏನು ಹುಡುಗಾಟಬೇಕಂತ? ಯಾಕಂದರೆ ಇಸ್ಲಾಮಿಕ್ ಕಂಟ್ರಿಗಳು ಭಾಳ ಕಷ್ಟ ಇದೆ ಇವತ್ತು, ಭಾಳ ಕಷ್ಟ ಇದೆ. ಈ ಒಂದು ಘಟನೆ ಆಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಮುಸ್ಲಿಮ್ಸ್ ದ್ವೇಷವಾಗಿ ಇಟ್ಕೊಂಡು ಹೇಳಿಕೆಗಳು ಪಟ್ಟಿಗೆಗಳು ಕೊಡ್ತಾರೆ. ಎಷ್ಟು ಮಾಡ್ತಾರೆ ಅದು ಬೇರೆ ಅಲ್ಲ, ಇಲ್ಲಿ ಮುಸ್ಲಿಮ್ಸ್ ನೋಡಪ್ಪ, ಅವ್ರ ಸಿದ್ಧಾಂತ ಹೇಳ್ಕೊಳ್ಳಿ. ಕಾಂಗ್ರೆಸ್ನವ್ರು ಅವ್ರ ಸಿದ್ಧಾಂತ, ಇನ್ನೊಂದು ಪಾರ್ಟಿ ಇನ್ನೊಂದು ಸಿದ್ಧಾಂತ. ಬಟ್ ನಮ್ಮೆಲ್ಲರ ಸಿದ್ಧಾಂತ ಏನಂದರೆ ಭಾರತದ ರಕ್ಷಣೆ ಅಷ್ಟೇ, ಅಷ್ಟೇ, ಬೇರೆ ಇನ್ನೇನಿಲ್ಲ ಇಲ್ಲಿ. ಥ್ಯಾಂಕ್ ಯು ಸರ್. ಅಲ್ಲಿ ಮಾತಾಡಿ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.